ಆತನನ್ನ ಎಲ್ಲರೂ ಸೆಕ್ಯೂರಿಟಿ ಗಾರ್ಡ್ ಅಂದ್ಕೊಂಡಿದ್ರು. ಆದರೆ ಆತನ ಮಸಲತ್ತು ಬೇರೆದ್ದೇ ಇತ್ತು. ಬೆಂಗಳೂರಲ್ಲೇ ಇದ್ದು ವೇಷ ಬದಲಿಸಿಕೊಂಡು ಓಡಾಡ್ತಾ ಇದ್ದ ಶಂಕಿತ ಉಗ್ರ ಕೆಡ್ಡಾಗೆ ಬಿದ್ದಿದ್ದಾನೆ. ವಿಧ್ವಂಸ ಕೃತ್ಯಕ್ಕೆ ಸಂಚು ರೂಪಿಸ್ತಾ ಇದ್ದ ಕ್ರಿಮಿಯ ಕರಾಳ ಮುಖ ಬಯಲಾಗ್ತಾ ಇದೆ. ಶಂಕಿತ ಉಗ್ರನ ಬಂಧನ, ಬೆಚ್ಚಿಬಿದ್ದ ಸಿಲಿಕಾನ್ ಸಿಟಿ ಮಂದಿ. ವಿಧ್ವಂಸಕ ಕೃತ್ಯಕ್ಕೆ ಸಂಚು, ಪ್ಲಾನ್ ಫ್ಲಾಪ್ ಆಗಿದ್ದೇ ರೋಚಕ. ಮಾಡ್ತಿದ್ದದ್ದು ಸೆಕ್ಯೂರಿಟಿ ಕೆಲಸ, ಆದ್ರೆ ಉಗ್ರ ಸಂಘಟನೆ ಜೊತೆ ನಂಟು. ಬೆಂಗಳೂರಿನ ಹೊರವಲಯದಲ್ಲಿ ಶಂಕಿತ ಉಗ್ರ ಅಸ್ಫುಲ್ಲಾ ಮಲ್ಲಿಕ್ ಬಂಧನ ಆಗಿರೋದು ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬೀಳುವಂತೆ ಮಾಡಿದೆ. ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಪಶ್ಚಿಮ ಬಂಗಾಳ ಮೂಲದ ಅಸ್ಫುಲ್ಲಾ ಮಲ್ಲಿಕ್ ಬಂಧನ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಹೆಬ್ಬುಗೋಡಿ ಪೊಲೀಸರು ರೋಚಕ ಕಾರ್ಯಾಚರಣೆ ಮೂಲಕ ಕ್ರಿಮಿಯ ಪ್ಲಾನ್ ಫ್ಲಾಪ್ ಮಾಡಿದ್ದಾರೆ. ಮುಸ್ಲಿಮರ ಮೇಲೆ ನಡೆತಿರುವಂಥ ದೌರ್ಜನ್ಯಗಳ ಬಗ್ಗೆ ಸಹ ವಿಡಿಯೋಗಳು ಮಾಡಿ ಗ್ರೂಪ್ಗಳಲ್ಲೆಲ್ಲ ಅವನು ಸರ್ಕ್ಯುಲೇಟ್ ಮಾಡಿದ್ದಾನೆ. ಅಂದರೆ ರ್ಯಾಡಿಕಲೈಸ್ ಆಗಿ ಟೆರರಿಸ್ಟ್ ಜವಾಬಾಳದಿಂದ, ಅದು ಪಾಕಿಸ್ತಾನ ಇರ್ಬೋದು, ಇಂಡಿಯಾದಿರ್ಬೋದು, ಯಾರು ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾರೋ ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಒಂದು ಮನೋಭಾವನೆ ಇದೆ ಅಂತ ನಮಗೆ ಈ ವಾಟ್ಸಪ್ ಚಾಟ್ಗಳ ಮುಖಾಂತರ ಮತ್ತು ನಮಗೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಮುಖಾಂತರ ಇದು ಗೊತ್ತಾಗಿದೆ. ಪಶ್ಚಿಮ ಬಂಗಾಳ ಮೂಲದ 25 ವರ್ಷದ ಅಸ್ಫುಲ್ಲಾ ಮಲಿಕ್ 1 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದಾನೆ. ಜಿಗಣಿಯಲ್ಲಿ ವಾಸವಿದ್ದ ಕ್ರಿಮಿ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಆದರೆ ಈತ ಲಾಕ್ ಆಗಿದ್ದೇ ಇಂಟ್ರೆಸ್ಟಿಂಗ್ ಆಗಿದೆ. ಅಫ್ಘಾನಿಸ್ತಾನದ ಮೂಲಕ ತೆಹರಿಕ್ ಎ ತಾಲಿಬಾನ್ ಉಗ್ರ ಸಂಘಟನೆಯ ಜೊತೆ ನಂಟು ಹೊಂದಿದ್ದಾನೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ವೇಳೆ ಪೊಲೀಸರಿಗೆ ಈತನ ಚಟುವಟಿಕೆಗಳ ಬಗ್ಗೆ ಅನುಮಾನ ಬಂದಿತ್ತು. ಬಳಿಕ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಮಾರ್ಗದರ್ಶನದಲ್ಲಿ ಹೆಬ್ಬುಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ನೇತೃತ್ವದ ತಂಡ ಟ್ರ್ಯಾಕ್ ಮಾಡಿದ್ದಾರೆ. ಆನ್ಲೈನ್ ಸಂಪರ್ಕ ಹಾಗೂ ಸಂದೇಶಗಳ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ. ಪೊಲೀಸರ ಪ್ರಕಾರ ಪಾಕಿಸ್ತಾನ ಸೇನೆಯ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವ ವಿಚಾರವಾಗಿ ಅಸ್ಫುಲ್ಲಾ ಸಂದೇಶ ಮತ್ತು ಆಡಿಯೋಗಳನ್ನು ಹಂಚಿಕೊಂಡಿರೋದು ಬೆಳಕಿಗೆ ಬಂದಿತ್ತು. ನೋಡಿ, ಟು ಬಿ ವೆರಿ ಆನೆಸ್ಟ್, ಮಾಹಿತಿ ಇದ್ರೂ ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಒಂದು ನಮ್ಮ ಭದ್ರತೆ, ರಾಜ್ಯದ ಭದ್ರತೆ ಪ್ರಶ್ನೆ, ಇನ್ನೊಂದು ಕೇಂದ್ರದಲ್ಲೂ ಕೂಡ ನಮಗೆ ಮಾರ್ಗಸೂಚಿಗಳಿದೆ ಅಲ್ಲಿ. ಬಟ್ ಎಸ್, ದೇರ್ ಇಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್. ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಆರ್ ವರ್ಕಿಂಗ್ ಟುಗೆದರ್ ಆನ್ ದಿಸ್. ಅಫ್ಘಾನಿಸ್ತಾನಕ್ಕೆ ತೆರಳಿ ತರಬೇತಿ ಪಡೆಯಲು ಶಂಕಿತ ಉಗ್ರ ಸಿದ್ಧತೆ ನಡೆಸಿದ್ದನಂತೆ. ಇದಕ್ಕಾಗಿ ಪಾಸ್ಪೋರ್ಟ್, ವೀಸಾಗೂ ಅರ್ಜಿ ಸಲ್ಲಿಸಿದ್ದಂತೆ. ಆದರೆ ತೆರಳೋಕೆ ಸಾಧ್ಯ ಆಗಿರಲಿಲ್ಲ. ಅಫ್ಘಾನಿಸ್ತಾನದಲ್ಲಿ ತರಬೇತಿ ಪಡೆದು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸುವ ಸಾಧ್ಯತೆ ಇತ್ತು ಎಂದು ಶಂಕಿಸಲಾಗಿದೆ. ಈ ಕ್ರಿಮಿ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಡಿಜಿಟಲ್ ಸಾಕ್ಷ್ಯಗಳ FSL ವರದಿ ಹಾಗೂ ವಿಚಾರಣೆಯಿಂದ ಇನ್ನಷ್ಟು ಮಾಹಿತಿ ಬಯಲಾಗಬೇಕಿದೆ. ರಾಮು, TV9, ಆನೇಕಲ್.